ದ್ವಾರಕನಾಥ್ ಅವರು ನರೇಟ್ ಮಾಡಿದರು ನನಗೆ ಮಂಗಳೂರಲ್ಲಿ. ಆವತ್ತಿಂದ ಇಲ್ಲಿವರೆಗೂ ತುಂಬ ದೊಡ್ಡ ಜರ್ನಿ ಅಂತ ಹೇಳ್ಬೋದು. ನಿರಂಜನ್ ಸರ್ ಹೇಳಿದಾಗೆ ಭಾಳಷ್ಟು ರೀಸನಿಂದ ಡಿಲೇ ಆಗಿ ಸಿನಿಮಾ ಕಂಪ್ಲೀಟ್ ಆದಮೇಲೆ ಥಿಯೇಟ್ರಿಗೆ ಬಂದು ಫಸ್ಟ್ ಡೇ ನಿಜವಾಗ್ಲೂ ನೆನಪಿದೆ, ಆಲ್ಮೋಸ್ಟ್ ಒಂದು 12-13 ಶೋ ಹೌಸ್ಫುಲ್ ಆದಾಗ ಕಂಪ್ಲೀಟ್ ತಂಡಕ್ಕೆ ಬಹಳ ಖುಷಿಯಾಗಿತ್ತು. ಇಬ್ಬರು ವೆರಿ ಪ್ಯಾಷನೇಟ್, ನವೀನ್ ದ್ವಾರಕನಾಥ್ ಸರ್ ಮತ್ತು ನವೀನ್ ರಾವ್ ಸರ್. ಇದು ಇಲ್ಲಿಗೆ ನಿಲ್ಲಲ್ಲ ಅನ್ನೋದು ನನಗೆ ಗೊತ್ತು. ಖಂಡಿತವಾಗ್ಲೂ ನವೀನ್ ಸರ್ ಅಂತೂ ಆಲ್ರೆಡಿ ಒಂದು ಸಿನಿಮಾನ ರಿಜಿಸ್ಟರ್ ಮಾಡಿದ್ದಾರೆ, ಆ್ಯಂಡ್ ನವೀನ್ ದ್ವಾರಕನಾಥ್ ಸರ್ ಇನ್ನೊಂದು ಸಿನಿಮಾ ಆಲ್ರೆಡಿ ಬರೆದಿದ್ದಾರೆ. ಅದು ಟೈಟಲ್ ಕೂಡ ನಂಗೆ ಭಾಳ ಖುಷಿಯಾಗಿತ್ತು. ಸೊ ಖಂಡಿತವಾಗ್ಲೂ ಕನ್ನಡಕ್ಕೆ ಇದೇ ರೀತಿಯ ಒಳ್ಳೆಯ ಸದಭಿರುಚಿಯ ಚಿತ್ರಗಳನ್ನೇ ಕೊಡುವಂತಹ ಒಂದು ಆಸೆ ಇಟ್ಕೊಂಡು ಬಂದಿರುವಂಥ ಇಬ್ಬರು ಕೂಡ ಕ್ಲಾಸ್ಮೇಟ್ಸು. ಇದೇ ರೀತಿ ಜೊತೆಯಲ್ಲಿ ಸಿನಿಮಾ ಮಾಡಿ ಜೊತೆಯಲ್ಲಿ ಇದೇ ರೀತಿ ಮಾಡ್ತಾ ಇನ್ನಷ್ಟು ಈಗ 25 ಡೇಸ್ ಸೆಲೆಬ್ರೇಷನ್ ನಾವು ಫಾರ್ ರಿಜಿಸ್ಟ್ರೇಷನ್ ಮಾಡಿದ್ವಿ. ಮುಂದಿನ ಸಿನಿಮಾ 100 ಡೇಸ್ ಸೆಲೆಬ್ರೇಷನ್ ಇಬ್ಬರದು ಆಗಲಿ ಅನ್ನೋದು ನನ್ನ ಆಶಯ. ಖುಷಿ ಇದೆ ಈ ಸಿನಿಮಾದಲ್ಲಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತಬಲಾ ನಾನಿ ಸರ್ ಜೊತೆ ಮೊದಲನೇ ಸಾರಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಈ ಸಿನಿಮಾದಲ್ಲಿ. ತುಂಬ ಅಂದರೆ ಅವರ ಟೈಮಿಂಗ್ ನನಗೆ ಆ್ಯಕ್ಚುಲಿ ಫಸ್ಟ್ ಡೇ ತುಂಬ ಭಯ ಆಯ್ತು. ಅವ್ರದ್ದೆಲ್ಲ ಸಿನಿಮಾಗಳು ಮಠದಿಂದ ಎಲ್ಲ ಸಿನಿಮಾಗಳು ನೋಡಿರೋದ್ರಿಂದ ಎಲ್ಲಿ ಇವ್ರ ಮುಂದೆ ನಾನು ಯಾವ ಡೈಲಾಗ್ ಪಂಚ್ ಮಾಡಲಿ ಅನ್ನೋ ಟೆನ್ಷನ್ ಇತ್ತು. ಬಟ್ ದೆನ್ ಆ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಮೂಡ್ ಬಂತು. ಆ್ಯಂಡ್ ಜನರು ಪ್ರತಿ ಸೀನ್ನ ಎಂಜಾಯ್ ಮಾಡಿದ್ದಾರೆ. ಸರ್ ಇದ್ದ ಪ್ರತಿ ಸೀನ್, ಅವರು ಟೀ ಶರ್ಟ್ ಕೂಡ ನಮ್ಮ ಸಿನಿಮಾದಲ್ಲಿ ನಗಿಸಿದೆ. ಹಾಗಾಗಿ ಭಾಳ ಆಭಾರಿಯಾಗಿದ್ದೀನಿ ಸರ್ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು. ಇನ್ನಷ್ಟು ತುಂಬ ಸಿನಿಮಾಗಳು ಮಾಡಬೇಕು ಅನ್ನೋದು ಆಸೆ ಇದೆ. ಆದಷ್ಟು ಬೇಗ ಅದು ಈಡೇರಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ಸಿನಿಮಾಗೆ ಮೊದಲಿಂದ ಇಲ್ಲೇ ನಾವು ಪ್ರೆಸ್ ಮೀಟ್ ಮಾಡಿದ್ದು, ಫಸ್ಟ್ ಪ್ರೆಸ್ ಮೀಟು. ಅಲ್ಲಿಂದ ಸಿನಿಮಾ ರಿಲೀಸ್ ಆಗಿ 25 ಡೇಸ್ ಕೂಡ ಆಗಿದೆ. ಸೊ ಪ್ರತಿ ಹೆಜ್ಜೆಯಲ್ಲೂ ಮಾಧ್ಯಮ ನಮಗೆ ಸಪೋರ್ಟ್ ಮಾಡಿದೆ ಈ ಒಂದು ಚಿತ್ರಕ್ಕೆ. ಸೊ ಹಾಗಾಗಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು.